9ನೇ ತರಗತಿ ಕನ್ನಡ. ಕಲಿಕಾ ಫಲ 3. ಕಲಿಕಾ ಫಲ 3. ಕಥೆಗಳು, ಕವಿತೆಗಳು ಮತ್ತು ಇತರೆ ಸಾಹಿತ್ಯ ಪ್ರಕಾರಗಳನ್ನು ಪ್ರಶಂಸಿಸುವರು ಮತ್ತು ತಮ್ಮ ಅಭಿಪ್ರಾಯಗಳನ್ನು ಮೌಖಿಕ ಮತ್ತು ಲಿಖಿತ ರೂಪದಲ್ಲಿ ವ್ಯಕ್ತಪಡಿಸುವರು. ಚಟುವಟಿಕೆ 1. ಓದಿ ಅಭಿಪ್ರಾಯ ವ್ಯಕ್ತಪಡಿಸೋಣ. ಕಥಾ ಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ. ಕಥಾ ಭಾಗ. ಕಥಾ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ: ಬಾಲಕನ ಯಾವ ಗುಣವನ್ನು ನೀವು ಮೆಚ್ಚುವಿರಿ, ಏಕೆ? ಉತ್ತರ: ಬಾಲಕನು ತನ್ನ ತಾಯಿಯ ಸೇವೆ ಮಾಡುವ ಗುಣವನ್ನು ನಾನು ಮೆಚ್ಚುತ್ತೇನೆ, ಏಕೆಂದರೆ ಬಾಲಕನು ತಾಯಿಯ ಸೇವೆಯನ್ನು ತುಂಬಾ ಪ್ರೀತಿಯಿಂದ ಮಾಡುತ್ತಾನೆ. ಪ್ರಶ್ನೆ: ತಾಯಿಯ ಮಹತ್ವವನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ತಾಯಿಯು ಕರುಣಾಮಯಿ. ತನ್ನ ಮಕ್ಕಳಿಗೆ ಪ್ರೀತಿ, ಸಹನೆ, ತಾಳ್ಮೆ, ತ್ಯಾಗ, ಕಾಳಜಿ, ಮಮತೆ ಎಲ್ಲವನ್ನೂ ತುಂಬು ಹೃದಯದಿಂದಲೇ ತೋರಿಸುತ್ತಾಳೆ. ತಾಯಿಯ ಮಹತ್ವ ಮಾತಿನಲ್ಲಿ ವರ್ಣಿಸುವುದು ಅಸಾಧ್ಯ. ಪ್ರಶ್ನೆ: ಈ ಕಥೆಗೆ ಸೂಕ್ತವೆನಿಸುವ 4 ಶೀರ್ಷಿಕೆಗಳನ್ನು ಬರೆಯಿರಿ. ಶೀರ್ಷಿಕೆಗಳು: ತಾಯಿಯ ಸೇವಕ, ಭಾಗ್ಯವಂತೆ ಅಮ್ಮ, ಮಗನ ಪ್ರೀತಿ, ಪ್ರೀತಿಯ ಅಮ್ಮ. ಚಟುವಟಿಕೆ 2. ಗದ್ಯ ಭಾಗ ಓದಿ ಹೇಳಿಕೆಗಳನ್ನು ವಿಶ್ಲೇಷಿಸಿ. ಗದ್ಯ ಭಾಗ. ನೀಡಲಾದ ಹೇಳಿಕೆಗಳನ್ನು ತಾರ್ಕಿಕವಾಗಿ ಆಲೋಚಿಸಿ ನಿಮ್ಮ ಮಾತುಗಳಲ್ಲಿ ಅಭಿಪ್ರಾಯಗಳನ್ನು ಬರೆಯಿರಿ. ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು. ಹೌದು, ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು. ಇದು ಬರೀ ಮನುಷ್ಯನಿಗೆ ಅಷ್ಟೇ ಅಲ್ಲ, ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅನ್ವಯಿಸುತ್ತದೆ. ಪ್ರಾಣಿಗಳಿಗೂ ಮತ್ತು ಪಕ್ಷಿಗಳಿಗೂ ಸ್ವಾತಂತ್ರ್ಯವಾಗಿರುವ ಹಕ್ಕಿದೆ. 2. ಸ್ವಾತಂತ್ರ್ಯವಿಲ್ಲದ ಬದುಕು ನರಕಕ್ಕೆ ಸಮಾನ. ಹೌದು, ಸ್ವಾತಂತ್ರ್ಯವಿಲ್ಲದಿದ್ದರೆ ನಾವು ಬ್ರಿಟಿಷರ ಗುಲಾಮರಾಗಿಯೇ ಇರಬೇಕಿತ್ತು. ಶಾಂತಿ, ನೆಮ್ಮದಿ ಇಲ್ಲದೆ ನಾವು ಅವರ ಗುಲಾಮರಾಗಿರುವುದು ನರಕವೇ. ಚಟುವಟಿಕೆ 3. ಪದ್ಯದ ತಿರುಳನ್ನು ಅರ್ಥ ಮಾಡಿಕೊಂಡು ಉತ್ತರಿಸೋಣ. ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ: ಪದ್ಯದಲ್ಲಿ ತಿಳಿಸಿದಂತೆ ಸತ್ತಂತಿಹರನ್ನು ಏಕೆ ಬಡಿದೆಚ್ಚರಿಸಬೇಕು? ಉತ್ತರ: ಸತ್ತಂತಿಹರನ್ನು ನಾವು ನಮ್ಮ ನಾಡನ್ನು ಉಳಿಸಲು ಎಚ್ಚರಿಸಬೇಕು, ಅದಕ್ಕಾಗಿಯೇ ಬಡಿದೆಚ್ಚರಿಸಬೇಕು. ಪ್ರಶ್ನೆ: ಪದ್ಯದಲ್ಲಿನ ಯಾವ ಅಂಶವನ್ನು ನೀವು ಮೆಚ್ಚುವಿರಿ? ಸತ್ತಂತಿಹರನ್ನು ಬಡಿದೆಚ್ಚರಿಸುವುದು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸುವುದು, ಒಟ್ಟಿಗೆ ಬಾಳುವುದು. ಚಟುವಟಿಕೆ 4. ಅನುಭವವನ್ನು ಹಂಚಿಕೊಳ್ಳೋಣ. ಅನುಭವ. ಈ ಓದಿನಿಂದ ನಿಮಗಾದ ಅನುಭವ ಮತ್ತು ನಿಮ್ಮಲ್ಲುಂಟಾದ ಭಾವನೆಗಳನ್ನು ನಿಮ್ಮ ಸಹಪಾಠಿಗಳೊಟ್ಟಿಗೆ ಹಂಚಿಕೊಳ್ಳಿ. ಚಟುವಟಿಕೆ 5. ಬುದ್ಧಿಗೊಂದು ಕಸರತ್ತು. ಇಲ್ಲಿನ ಒಗಟುಗಳನ್ನು ಬಿಡಿಸಿರಿ. ಒಗಟು: ಬಿಳಿಯಾಗಿದೆ ಇದು ಹಾಲಲ್ಲ, ಬೆಳಕಿದೆ ಇದು ದೀಪವಲ್ಲ, ಕಪ್ಪಿದೆ ಇದು ಕಾಡಿಗೆಯಲ್ಲ, ನೀರಿದೆ ಇದು ಬಾವಿಯಲ್ಲ, ಹಾಗಾದರೆ ನಾನ್ಯಾರು? ನಾನು ಕಣ್ಣು. ಎಲ್ಲ ಜನಗಳು ನನ್ನಯ ಬರುವಿಗೆ ಚಾತಕದಂತೆ ಕಾಯುವರು, ನಾನು ಬಂದಿರಲು ಹೊರಗೆ ನಿಲ್ಲದೆ ತಮ್ಮಯ್ಯ ಮನೆಗೆ ಓಡುವರು, ಹಾಗಾದರೆ ನಾನ್ಯಾರು? ನಾನೆಂದರೆ ಮಳೆ. ಕೆಳಗಿನ ಪದಗಳನ್ನು ಬಳಸಿ ಒಗಟುಗಳನ್ನು ರಚಿಸಿ. ಒಗಟು: ಸೆಕೆ ಆದಾಗ ಬಿಚ್ಚುತ್ತೇವೆ, ಚಳಿ ಆದಾಗ ಹಾಕಿಕೊಳ್ಳುತ್ತೇವೆ, ಹಾಗಾದರೆ ನಾನು ಯಾರು? ಅಂಗಿ. ನಾನು ಹಳೆ ಕಾಲದವ ಆದರೆ ತಾತ ಅಲ್ಲ, ಪುಡಿ ಮಾಡುತ್ತೇನೆ ಮಿಕ್ಸಿ ಅಲ್ಲ, ಹಾಗಾದರೆ ನಾನು ಯಾರು? ಬೀಸುಕಲ್ಲು. ಕೆರೆಯಲ್ಲಿ ಇರುವೆ ಆದರೆ ಮೀನಲ್ಲ, ಕೆಸರಿನಲ್ಲಿ ಬೆಳೆಯುವೆ ಆದರೆ ಕಳೆಯಲ್ಲ, ಸರಸ್ವತಿ ಪೀಠವಾಗಿರುವೆ, ಹಾಗಾದರೆ ನಾನು ಯಾರು? ತಾವರೆ. ಗಣಪನಿಗೆ ನಾನು ಪ್ರಿಯ ಆದರೆ ನಾನು ಲಡ್ಡು ಅಲ್ಲ, ನಾನು ಇಲ್ಲದೆ ಗಣೇಶನಿಗೆ ಪೂಜೆ ನೀಡುವುದಿಲ್ಲ, ಆದರೆ ನಾನು ಗಂಧದ ಕಡ್ಡಿ ಅಲ್ಲ, ಹಾಗಾದರೆ ನಾನು ಯಾರು? ಗರಿಕೆ. ಚಟುವಟಿಕೆ 6. ಓದಿ ಅರ್ಥೈಸಿಕೊಳ್ಳೋಣ. ವಚನವನ್ನು ಸಹಪಾಠಿಯೊಂದಿಗೆ ಓದಿ ಅರ್ಥ ಮಾಡಿಕೊಂಡು ಇದರಲ್ಲಿ ವ್ಯಕ್ತವಾಗಿರುವ ಮೌಲ್ಯಗಳನ್ನು ಚರ್ಚಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ವಚನ. ವಚನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ: ವಚನದಲ್ಲಿ ವಿಶಿಷ್ಟವೆನಿಸಿದ ಪದಗಳನ್ನು ಪಟ್ಟಿ ಮಾಡಿ ಅರ್ಥವನ್ನು ನಿಘಂಟಿನ ಸಹಾಯದಿಂದ ಹುಡುಕಿ ಬರೆಯಿರಿ. ದಯವಿಲ್ಲದನ್ನಕ್ಕ, ಕರುಣೆಯಿಲ್ಲ ಎಂದರ್ಥ. ನೆರಳಿಲ್ಲದನ್ನಕ್ಕ, ತಂಪಾಗಿಲ್ಲ ಎಂದರ್ಥ. ಪ್ರಶ್ನೆ: ರೂಪಕ್ಕಿಂತ ಗುಣ ಮುಖ್ಯ ಎಂಬ ಮಾತನ್ನು ವಚನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಬರೆಯಿರಿ. ಜನರು ನಾವು ಹೇಗೆ ಇದ್ದರೂ ಅಣಕಿಸುತ್ತಾರೆ, ಆದರೆ ನಾವು ಹೇಗೆ ಇದ್ದರೂ ನಮ್ಮಲ್ಲಿರುವ ಮೌಲ್ಯಗಳು ಹೇಳುತ್ತವೆ. ನಮ್ಮ ನಿಜವಾದ ಸೌಂದರ್ಯವು ಬರೀ ಮುಖದಲ್ಲಿ ಅಲ್ಲ, ನಮ್ಮ ವ್ಯಕ್ತಿತ್ವದಲ್ಲಿರುತ್ತದೆ.
ಪ್ರಶ್ನೆ ಗಳಿಸಿದ್ದರಲ್ಲಿ ಒಂದು ಭಾಗವನ್ನು ಸಮಾಜದ ಒಳಿತಿಗಾಗಿ ಬಳಸಬೇಕು ಹೇಳಿಕೆಯನ್ನು ಸಮರ್ಥಿಸಿ. ಹೌದು, ನಾವು ಗಳಿಸಿದ್ದರಲ್ಲಿ ಒಂದು ಭಾಗವನ್ನಾದರೂ ಸಮಾಜದ ಒಳಿತಿಗಾಗಿ ಬಳಸಬೇಕು. ಮುಂದೆ ಒಂದು ದಿನ ಯಾವುದೋ ಕಷ್ಟದ ಸಮಯದಲ್ಲಿ ನಮಗೆ ಅದು ಒಳ್ಳೆಯದೇ ಮಾಡುತ್ತದೆ. ನನ್ನ ಕಲಿಕೆ